ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಪಯಣ ವೈಟ್ ಟೌನ್ ಕಡೆಗೆ. ಪಾಂಡಿಚೇರಿಗೆ ಬಂದು ವೈಟ್ ಟೌನ್ ನೋಡಲಿಲ್ಲ ಅಂದರೆ ಹೆಂಗ್ರಿ? ಸೊ ಇಟ್ ಈಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ನಾವು ಇಲ್ಲೇ ಊಟ ಮಾಡೋಣ ಅಂತ ಹೇಳಿ ಒಂದು ರೆಸ್ಟೋರೆಂಟ್ನ ಹುಡುಕ್ತಿದ್ದಾಗ ನಮಗೆ ಒಂದು ಹೋಲ್ಡ್ ಆ್ಯಂಡ್ ಫೇಮಸ್ ರೇಟಿಂಗ್ ಇರುವಂಥ ಹೋಟೆಲ್ ಸಿಕ್ತು. ಅದೇ ಕಾಮಾಚಿ ಅಂತ. ಬಟ್ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯಿತು, ತುಂಬ ಹ್ಯಾಪನಿಂಗ್ ಪ್ಲೇಸ್ ಆಗಿರೋದ್ರಿಂದ ವೇಟಿಂಗ್ ಪೀರಿಯಡೇ 20 ಮಿನಿಟ್ಸ್ ಇದೆ ಅಂತ. ಸೊ ವೆಯ್ಟ್ ಮಾಡೋ ಬದಲು ಆ 20 ಮಿನಿಟ್ಸಲ್ಲಿ ನಾವು ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಈ ಸ್ಟ್ರೀಟ್ಗಳು ಫಿಲ್ಡ್ ವಿತ್ ನಂಬರ್ ಆಫ್ ಕೆಫೇಸ್, ರೆಸ್ಟೋರೆಂಟ್ಸ್, ಪಬ್ಸ್, ಜ್ಯೂಸ್ ಪಾರ್ಲರ್, ತುಂಬ ಹ್ಯಾಪನಿಂಗ್ ಪ್ಲೇಸ್ ಅನ್ಸುತ್ತೆ. ಎಲ್ಲ ಬಿಲ್ಡಿಂಗ್ಗಳು ವೈಬ್ರೆಂಟ್ ಕಲರ್, ಪೇಸ್ಟಲ್, ಮ್ಯಾಕ್ಸಿಮಮ್ ಎಲ್ಲ ಯೆಲ್ಲೋ ಆ್ಯಂಡ್ ಡಿಫ್ರೆಂಟ್ ಶೇಡ್ಸ್ ಆಫ್ ಪೇಸ್ಟಲ್ ಕಲರ್ಸಲ್ಲಿ ಇದ್ದಿದ್ದರಿಂದ ಐಡೆಂಟಿಕಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು. ಸ್ಟ್ರೀಟ್ ಸೈಡ್ನಲ್ಲಿ ಒಂದು ಓಲ್ಡ್ ಹ್ಯಾಂಡಿಕ್ರಾಫ್ಟ್ ಶಾಪನ್ನು ನೋಡಿದ್ವಿ. ಅಲ್ಲಿನ ಹ್ಯಾಂಡಿಕ್ರಾಫ್ಟ್ಗಳು ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ. ಎಲ್ಲ ಬಿಲ್ಡಿಂಗ್ಗಳು ಫ್ರೆಂಚ್ ಆರ್ಕಿಟೆಕ್ಚರಿಂದ ಇನ್ಫ್ಲುಯೆನ್ಸ್ ಆಗಿದೆ. ಹಾಗಾಗಿ ನೀವು ನೋಡ್ಬೋದು ವೇರಿಯಸ್ ಪೇಸ್ಟಲ್ ಕಲರ್ಸ್, ಬಿಗ್ ವಿಂಡೋಸ್ ಆ್ಯಂಡ್ ಇಲ್ಲಿನ ಡೋರ್ಸ್ಗಳು ಕೂಡ ಎಲ್ಲ ಫ್ರೆಂಚ್ ಆರ್ಕಿಟೆಕ್ಚರಿಂದ ಆಗಿದೆ. ಆ್ಯಂಡ್ ಎಲ್ಲ ಸ್ಟ್ರೀಟ್ಗಳು ಐಡೆಂಟಿಕಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನಮ್ಮ ಲಂಚ್ಗೆ ಇನ್ನೂ ಟೈಮ್ ಇದ್ದಿದ್ದರಿಂದ ನಮಗೆ ಬೇಜಾನ್ ಟೈಮ್ ಇತ್ತು. ಹಾಗಾಗಿ ನಾವು ಗಲ್ಲಿನ ಸುತ್ತಿದ್ವಿ. ಎಲ್ಲ ಗಲ್ಲಿಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸ್ಟ್ರೀಟ್ಗಳು ತುಂಬ ಬ್ಯೂಟಿಫುಲ್ ಆಗಿ, ಐಡೆಂಟಿಕಲ್ ಆಗಿ, ಕಲರ್ಫುಲ್ ಆಗಿ ಇತ್ತು. ನೀವು ಇಲ್ಲಿ ರೆಂಟಲ್ ಬೈಕ್ ತೊಗೊಂಡು ಈ ಸ್ಟ್ರೀಟ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಅಥವಾ ನಿಮಗೆ ವಾಕ್ ಮಾಡೋಕ್ಕೆ ಇಷ್ಟ ಇದ್ದರೆ ವಾಕ್ ಮಾಡಿ ಎಂಜಾಯ್ ಮಾಡ್ಬೋದು. ನೈಟ್ ಲೈಫ್ ತುಂಬ ವೈಬ್ರೆಂಟ್ ಆಗಿರುತ್ತೆ ಅನಿಸುತ್ತೆ. ಯಾಕಂತಂದರೆ ಇಲ್ಲಿನ ಸ್ಟ್ರೀಟ್ಗಳಲ್ಲಿ ಮ್ಯಾಕ್ಸಿಮಮ್ ನಾವು ನೋಡಿದ್ದೇ ರೆಸ್ಟೋರೆಂಟ್ ಆ್ಯಂಡ್ ಕೆಫೆಗಳನ್ನು. ಅಷ್ಟೊತ್ತಿಗಾಗಲೇ ನಮ್ಮ ವೇಟಿಂಗ್ ಟೈಮ್ ಮುಗಿದಿತ್ತು. ನಾವು ಹೋಗಿ ಕಾಮಾಚಿ ಹೋಟೆಲ್ನಲ್ಲಿ ಬ್ಯಾಟಿಂಗ್ ಶುರು ಮಾಡಿದ್ವಿ. ಒಳ್ಳೆ ಊಟ ಮಾಡಿ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ರಾಕ್ ಬೀಚಲ್ಲಿ ಒಂದು ಸ್ಮಾಲ್ ವಾಕ್ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟ್ವಿ. ಮಧ್ಯಾಹ್ನ ಆಗಿದ್ದರಿಂದ ತುಂಬ ಬಿಸಿಲಿತ್ತು ಆ್ಯಂಡ್ ಜನರು ತುಂಬ ಕಮ್ಮಿ ಇದ್ದರು. ಇಲ್ಲಿನ ಸ್ಟ್ರೀಟ್ಗಳು ಸಹ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ಆಲ್ಮೋಸ್ಟ್ 1.5 ಕಿಲೋಮೀಟರ್ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಸಿ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ವೇರಿಯಸ್ ಶಾಪ್, ಒಂಥರ MG ರೋಡ್ ಥರ ಇದೆ. ಸೊ ಇಲ್ಲಿ ನೀವು ವಾಕ್ ಮಾಡಿ ಈವ್ನಿಂಗ್ನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಟೆಂಪರೇಚರ್ ತುಂಬ ಇದ್ದಿದ್ದರಿಂದ ನಮಗೆ ಅಲ್ಲಿನ ಹೀಟ್ ತಡ್ಕೊಳಕ್ಕಾಗಲಿಲ್ಲ. ಸೊ ಎಲ್ಲಾದರೂ ಐಸ್ ಕ್ರೀಮ್ ಶಾಪ್ ಇದೆಯಾ ಅಂತ ಹುಡುಕ್ತಿದ್ದಾಗ ನಮಗೆ ಪಕ್ಕದಲ್ಲೇ ಒಂದು ಐಸ್ ಕ್ರೀಮ್ ಪಾರ್ಲರ್ ಕಾಣಿಸ್ತು. ಸೊ ಇಲ್ಲಿ ವೆರೈಟೀಸ್ ಆಫ್ ಐಸ್ ಕ್ರೀಮ್ಗಳಿತ್ತು, ಬಟ್ ಬಿಟ್ ಕಾಸ್ಟ್ಲಿ. ನಾವು ಒಂದು ಸ್ಮಾಲ್ ಕಪ್ ಐಸ್ ಕ್ರೀಮ್ ತೊಗೊಂಡ್ವಿ. ಅದಕ್ಕೆ 120 ರುಪೀಸ್ ಕಾಸ್ಟ್ ಆಯಿತು. ಬಟ್ ಆ್ಯಂಬಿಯನ್ಸ್ ವೈಸ್, ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಐಸ್ ಕ್ರೀಮ್ನೆಲ್ಲ ತಿನ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಅಂದರೆ ಆರೋವಿಲೆ ಕಡೆ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ವೈಟ್ ಟೌನ್ ಹೇಗಿತ್ತು ಅಂತ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನನ್ನ ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಗ್ಲಿಮ್ಸ್ ಆಫ್ ಫ್ರೆಂಚ್ ಕಾಲೋನಿ ಸ್ಟ್ರೀಟ್ಸ್ ನಿಮಗೋಸ್ಕರ.